ದೆಹಲಿಯಲ್ಲಿ ಹೆಚ್ಚಿದ ಬೀದಿ ನಾಯಿಗಳ ಹಾವಳಿ ಅಥವಾ ಕಡಿತದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಹೊರಡಿಸಿದ ಆದೇಶದ ವಿರುದ್ಧ ನಿಲ್ಲುವವರೊಮ್ಮೆ ಈ ವಿಡಿಯೋ ನೋಡಿ. ಇವ ಬಂದ ನಾಯಿಗೆ ಹೊಡೆದ, ಅವನಿಗೆ ಅವ ಯಾಕೆ ಹೊಡೆದಂತ ಅವನಿಗೆ ಗೊತ್ತುಂಟು ಆಕ್ಚುಲಿ. ಸೊ ಇದನ್ನು ನೋಡಿದ ಒಬ್ಬ ತಡಿಲಿಕ್ಕೆ ಬರ್ತಾನೆ, ನಾಯಿಯ ಪರ ನಿಂತ ಒಬ್ಬ ತಡಿಲಿಕ್ಕೆ ಬರ್ತಾನೆ. ಬಂದ ಅವನ ಹತ್ರ ಕೇಳ್ತಾ ಇದ್ದಾನೆ, ನೋಡಿ ನಾಯಿಗೆ ಯಾಕೆ ಹೊಡಿತಾ ಇದ್ದೆ, ಅದೊಂದು ಮೂಕ ಪ್ರಾಣಿ ಅಲ್ವಾ ಅಂತ. ನಾಯಲ್ಲೇ ಸ್ವಲ್ಪ ಸತ್ತಾಗಿ ಆಕ್ಟ್ ಮಾಡ್ತಾ ಇದೆ. ಇವಾಗ ಎದ್ದು ನಾಯಿಯ ಪರ ನಿಂತವನಿಗೆ ಹೋಗಿ ಕಚ್ಚಿತ್ತು. ಬಿಡ್ತಾ ಇಲ್ಲ ಅವನನ್ನು. ಇನ್ನೊಂದು CC ಕ್ಯಾಮರಾ ವಿಡಿಯೋ ನೋಡಿ, ಇವಾಗ ನೋಡಿ ಬಿಡ್ತಾ ಇಲ್ಲ ಅವನನ್ನು. ಸುಪ್ರೀಂ ಕೋರ್ಟ್ನ ಆದೇಶ ಏನಂದ್ರೆ, ಎಲ್ಲಾ ಬೀದಿ ನಾಯಿಗಳನ್ನು ಹಿಡಿದು ಒಂದು ಆಶ್ರಯ ಕೇಂದ್ರಕ್ಕೆ ಸ್ಥಳಾಂತರಿಸುವುದು, ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂದ್ರೆ ಸ್ಟೆರಿಲೈಸೇಷನ್ ಮಾಡಿಸ್ಬೇಕು, ಹಾಗೂ ರೇಬಿಸ್ ಇಂಜೆಕ್ಷನ್ ಕೊಡ್ಬೇಕು. ಈಗ ಸಾಕು ನಾಯಿಗಳಂದ್ರೆ ಮನೇಲಿ ಸಾಕೋರೆಲ್ಲ ಒಂದು ಟೈಮ್ಗೆ ತಗೊಂಡೋಗಿ ರೇಬಿಸ್, ಆಂಟಿ ರೇಬಿಸ್ ಎಲ್ಲ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಸೊ ಬೀದಿ ನಾಯಿಗಳಿಗೆ ಈ ತರ ಇಂಜೆಕ್ಷನ್ ಕೊಟ್ಟು ಇಲ್ಲೇ ಉಳಿಸ್ಕೊಳ್ಳೋದು ಬೆಟರ್ ಅಲ್ಲವಾ, ಅದನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವುದು ಬೆಟರ್ ಅಂತ ನೀವೇನು ಕಮೆಂಟ್ ಮಾಡಿ. ಯಾವುದೇ ಪ್ರಾಣಿ ಪ್ರಿಯರು ಈ ಆದೇಶದ ವಿರುದ್ಧ ನಿಂತರೆ ಅವರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಕೂಡ ಈ ಆದೇಶ ಹೊರಡಿಸಿದೆ. ಈಗ ಇಲ್ಲಿ ನೋಡ್ತಾ ಇರೋ ನಾಯಿ ಮೇ ಬಿ ಹುಚ್ಚು ನಾಯಿ ಆಗಿರ್ಬೋದು, ಅಲ್ಲ ಏನೋ ಒಂದು ಆಗಿರ್ಬೋದು. ಸೊ ಅವನಲ್ಲಿ ಜಾಗ್ರತೆ ಮಾಡ್ಬೇಕಿತ್ತು. ಇನ್ನೊಬ್ಬ ಹೊಡೆದಂತ ಹೋಗಿ ಕೇಳೋ ಮೊದಲು ಯಾಕೆ ಹೊಡೆದೆ ಅಂತ ಅವನ ಹತ್ರ ಕೇಳ್ಬೇಕಿತ್ತು. ಏನಾದ್ರೂ ಕಾರಣ ಇದೆಯಾ, ಸುಖ ಸುಮ್ಮನೆ ಹೋಗಿ ಹೊಡಿತಾನೆ ಅವನು. ಸುಖ ಸುಮ್ಮನೆ ಆ ನಾಯಿಗೆ ಹೊಡೆಯುವುದಾದ್ರೆ ಅವನ ವಿರುದ್ಧ ಮಾತಾಡ್ಲಿ. ಅವ್ನು ಸುಮ್ಮನೆ ಏನೋ ರೀಸನ್ ಇಲ್ಲ. ಇವಾಗ ಒಂದು ವೈಲ್ಡ್ ಅನಿಮಲ್ ಅಟ್ಯಾಕ್ ಮಾಡಿದ್ರೆ ನಾವು ಸುಮ್ಮನೆ ಕುತ್ತಿಗೆ ತೋರಿಸಿಲ್ಲ, ನಾವು ಏನ್ ಮಾಡ್ತೀವಿ, ಡಿಫೆಂಡ್ ಮಾಡ್ತೀವಿ. ಅದೇ ತರ ಅವನು ಮಾಡಿರ್ಬೋದು ಅಂತ ಅಂದ್ಕೊಂಡು ಹೋಗಿ ಇವ್ನು ಮಾತಾಡ್ಬೇಕಿತ್ತು. ಇವನು ಸುಮ್ಮನೆ ಹೋಗಿ ಅವನ ವಿರುದ್ಧ ಮಾತಾಡಿದ, ನಾಯಿಯ ಪರ ಮಾತಾಡಿದ. ನಾಯಿ ಗೊತ್ತಿಲ್ಲ ಯಾರು ಏನಂತ ಗೊತ್ತಿಲ್ಲ, ಎಲ್ಲ ನಿಂತಿದ್ದ, ಅವನ ಕಾಲು ಕಾಣ್ತಾ ಇತ್ತು, ಹೋಗಿ ಕಚ್ಚಿತ್ತು ಅಷ್ಟೇ. ಜನರ ಸುರಕ್ಷತೆಯನ್ನು ಮುಂದಿಟ್ಟು ಈ ಬೀದಿ ನಾಯಿಗಳನ್ನೆಲ್ಲ ಬೇರೆ ಒಂದು ಆಶ್ರಯ ಕೇಂದ್ರಕ್ಕೆ ಸ್ಥಳಾಂತರಿಸುವುದಾದರೆ, ಇದೇ ಜನರ ಸುರಕ್ಷತೆಯನ್ನು ಮುಂದಿಟ್ಟು ಕೆಲ ರಾಜಕಾರಣಿಗಳನ್ನು ಕೂಡ ಬೇರೆ ಒಂದು ಸ್ಥಳಕ್ಕೆ ಸ್ಥಳಾಂತರಿಸಬೇಕಾಗಿದೆ. ಕೆಲ ಪಕ್ಷದಲ್ಲಿರುವ ಕೆಲ ರಾಜಕಾರಣಿಗಳನ್ನು, ಎಲ್ಲರನ್ನೂ ಅಲ್ಲ. ಯಾಕಂದ್ರೆ ಜನರ ಮಧ್ಯೆ ಶಾಂತಿ ಕದಡುವ, ಮೈಕ್ ಸಿಕ್ಕಿದರೆ ವಾಂತಿ ಮಾಡುವ ಈ ರಾಜಕಾರಣಿಗಳು ಜನರಿಗೆ ಸುರಕ್ಷಿತರಲ್ಲ. ಇವರು ಜನರ ನಡುವೆ ಬದುಕಲೇಬಾರದು. ಇವರಿಗೆ ಬೇರೆ ಒಂದು ಸ್ಥಳ ನೀಡಿ ಅಲ್ಲೇ ಅವರು ಬದುಕಲಿ, ಅಲ್ಲೇ ಇರಲಿ. ಅವರಿಗೆಲ್ಲ ಆಶ್ರಯ ನೀಡಿ, ಇಂಜೆಕ್ಷನ್ ನೀಡಿ, ಫುಡ್ ಕೊಡಿ, ಎಲ್ಲ ಕೊಡಿ. ಸುಪ್ರೀಂ ಕೋರ್ಟ್ನ ಈ ಆದೇಶದ ಬಗ್ಗೆ ಕೆಲವರು ಫೇವರ್ ಆಗಿ ನಿಂತಿದ್ದಾರೆ, ಕೆಲವರು ಅಗೇನ್ಸ್ಟ್ ಆಗಿ ನಿಂತಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು ಅಂತ ಈ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.